ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಒತ್ತುವರಿ ತೆರವು ಬೆನ್ನಲ್ಲೇ ಮತ್ತೊಂದು ಮೆಗಾ ಆಪರೇಷನ್ ಈಗ ಸಿದ್ಧ ಆಗ್ತಾ ಇದೆ. ಅನಾಥ ಮತ್ತು ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿರುವಂತ ವೆಹಿಕಲ್ಸ್ ತೆರವು ಅಭಿಯಾನ ನಿಜಕ್ಕೂ ಕೂಡ ಬೆಂಗಳೂರಲ್ಲಿ ಮಾಡಲೇಬೇಕು. ಎಲ್ಲಂದ್ರಲ್ಲಿ ಗಾಡಿನ ನಿಲ್ಲಿಸ್ಬಿಡೋದು, ಹೊಟ್ಟೋಗೋದು. ನೋ ಪಾರ್ಕಿಂಗ್ ಇದ್ರೂ ಕೂಡ ಅಲ್ಲಿ ವೆಹಿಕಲ್ನ ನಿಲ್ಲಿಸ್ಬಿಟ್ಟು ಹೊಟ್ಟೋದ್ರೆ ಅದು ಯಾರ್ದು, ಯಾರಿಗೆ ಸೇರಿದ್ದು, ಯಾಕೆ ನಿಲ್ಲಿಸಿದ್ದಾರೆ ಏನು ಗೊತ್ತಾಗಲ್ಲ. ಸೊ ಈಗ ಅದನ್ನ ಕೂಡ ತೆರವು ಮಾಡಲಿಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆಯನ್ನ ಕೊಟ್ಟಿದ್ದಾರಂತೆ. ಇವತ್ತು ಕ್ವೀನ್ಸ್ ರಸ್ತೆಯಲ್ಲಿ ಅನಾಥ ವಾಹನಗಳ ಟೋಯಿಂಗ್ ಆರಂಭ ಆಗಿದೆ. ಸುಮ್ಮನೆ ನಿಲ್ಸಿರ್ತಾರೆ, ಹೋಗ್ತಾರೆ, ಯಾರ್ದು ಅಂತಾನೆ ಗೊತ್ತಿಲ್ಲ, ವೆಹಿಕಲ್ ಯಾರ್ದು ಅಂತಾನೆ ಗೊತ್ತಿಲ್ಲ. ನೋಡಿ, ಅದಕ್ಕೊಂದು ಸ್ಟಿಕ್ಕರ್ನ ಅಂಟಿಸ್ತಾರೆ ಫಸ್ಟು. ಅದು ಆದ ಬಳಿಕ 7 ದಿನ ಗಡುವು ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ದೇನಾದರೂ ವೆಹಿಕಲ್ಲು ರಸ್ತೆನಲ್ಲಿ ನಿಲ್ಲಿಸಿದ್ದು ಅದನ್ನು ತೆಗೆದೆ ಓಡಿಸದೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದರೆ ಅಂಥ ವೆಹಿಕಲ್ಸ್ಗೆ ಬಂದು ಚೀಟಿ ಅಂಟಿಸ್ತಾರೆ. So as you can see, people have parked their vehicles on the road, and in this case, on the pedestrian walking path, the footpath. And this vehicle is more or less abandoned now. ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನ ಬಿಟ್ಬಿಟ್ಟಿದ್ದಾರೆ, ಅಂದ್ರೆ ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸ್, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ಆದರೂ ಜನ ಅವರ ಗಾಡಿಗಳನ್ನ ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನ ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿತು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡಿಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆನೆ ಇದನ್ನ ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈ ಬೀಡಾಡಿ ಗಾಡಿಗಳನ್ನ ನಾವು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆ ಮಾಡ್ತೇವೆ ಅಂತ. ಆದರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ರೀತಿಯಾಗಿ ಸುಮಾರು 1581 ವೆಹಿಕಲ್ಸು ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂತಹದನ್ನ ಅವರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ, ಬಹುಶಃ ಅದರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ. ಅಂತ ಗುರುತಿಸಿರುವಂತ ವೆಹಿಕಲ್ಸ್ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸ್ ಅನ್ನ ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ GBA, ಕಾರ್ಪೊರೇಷನ್ಸ್ ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸ್ ಅನ್ನ ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವೊಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಾಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಾಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದ್ರೆ ಆ ಗಾಡಿಯನ್ನ ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗುತ್ತೆ. ಟೋಯಿಂಗ್ ಮಾಡಿದ್ಮೇಲೆ ಅದಾದ ನಂತರನೂ ಕೂಡ ಅವ್ರಿಗೆ ಸಮಯ ಇರುತ್ತೆ, ಬಂದು ಅವರು ಟೋಯಿಂಗ್ ಚಾರ್ಜಸ್ಸು ಪೆನಾಲ್ಟಿ ಕಟ್ಟಿಬಿಟ್ಟು ಗಾಡಿ. ಬೆಂಗಳೂರಿನಲ್ಲಿ ನಾನು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. BJP, ಜನತಾದಳ, ಕಾಂಗ್ರೆಸ್ ಪಾರ್ಟಿ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. ಕರೆಸಿ ಬೀದಿ ವ್ಯಾಪಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದು. ಎಲ್ಲರ ಅಭಿಪ್ರಾಯ ಒಗ್ಗಟ್ಟಿನಿಂದ ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲೆಲ್ಲಿ ಟ್ರಾಫಿಕ್ಕಿಗೆ ತೊಂದರೆ ಆಗ್ತಾಯಿದೆ ಅವ್ರನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಟ್ಟು ಅಭಿಪ್ರಾಯ ಆಗಿತ್ತು. 3 ಪಕ್ಷದವ್ರದ್ದು ಅಭಿಪ್ರಾಯ ಆಗಿತ್ತು. ಆ ಪ್ರಕಾರ ಕೆಲಸ ನಡೀತಾ ಇದೆ.
ಆದರೆ ಅವ್ರಿಗೆ ಸೈಡಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೀವಿ. ಆಮೇಲೆ ಸುಮಾರು 60,000 ಜನ ನಾವೊಂದು ಸರ್ವೆ ಮಾಡಿಸಿದ್ದು, ಅವ್ರಿಗೆಲ್ಲ ಗುರುತಿನ ಚೀಟಿ ಕೊಡಬೇಕು ಅಂತೇಳಿ ಕೆಲವರೆಲ್ಲ ಸರ್ವೆ ಮಾಡಿಸಿಟ್ಟಿದ್ದೇವೆ. ಒಂದು 30,000 ಜನ ತಳ್ಳೋ ಗಾಡಿಗೆ ವಿವಿಧ ರೀತಿ ವಾಹನಕ್ಕೆಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ. ಅದು ಕೂಡ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ನಾವು ತ್ರಿಚಕ್ರ ವಾಹನಗಳನ್ನು ಕೊಡಲಿಕ್ಕೆ ಆಲ್ರೆಡಿ ಎಲ್ಲ ವಾಹನಗಳನ್ನೆಲ್ಲ ತರಿಸೋದು ನೋಡಿದ್ದೇನೆ. ಸೊ ಅದು ಕೃಷ್ಣ ಬೈರೇಗೌಡರು ಮಾಡ್ತಾರೆ, ಹೇಳಿದ್ದೀನಿ ನಾನು, ಆದಷ್ಟು ಜಲ್ದಿ ಅವ್ರಿಗೆಲ್ಲ ವಾಹನ ಕೊಡಿ ಅಂತ. ನಾವೇನು ನಿಗದಿ ಮಾಡ್ತೀವಿ ರೋಡ್ಗಳು ಅಲ್ಲಿ ಅವ್ರು ಇಟ್ಕೊಳ್ಳಿ, ಅವ್ರಿಗೇನು ನಾವೇನು ಯಾರಿಗೂ ಹೊಟ್ಟೆ ತೊಂದರೆ ಮಾಡಬೇಕು ಅಂತಿಲ್ಲ. ಬೀದಿ ವ್ಯಾಪಾರಿಗಳು ಇರಬೇಕು, ಆದರೆ ಹಂಗಂತ ಮೇಯ್ನ್ ರೋಡಲ್ಲಿ ಹಾಕ್ಕೊಂಡು ಕವರ್ ಹಾಕ್ಕೊಂಡು ಮಾಡೋಕ್ಕೆಲ್ಲ ಆಗಲ್ಲ. ಯಾಕೆಂದ್ರೆ ಎಲ್ಲ ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರಾಗಿ ನಮಗೆ ಡೈರೆಕ್ಷನ್ಸ್ ಇದೆ. ಸೊ ಕೋರ್ಟ್ ಪಾಲನೆನೂ ಮಾಡಬೇಕು, ಜನರ ಅಭಿಪ್ರಾಯನೂ ಕೇಳಬೇಕು. ಸೊ ಅದಕ್ಕೆ ನಾವು ಈ ತೀರ್ಮಾನ ಮಾಡ್ತಾಯಿದ್ವಿ. ಮುಂದಕ್ಕೆಲ್ಲ ಸ್ವಲ್ಪ ಕೆಲವ್ರಿಗೆ ಕಠಿಣವಾದಂಥ ತೀರ್ಮಾನ ಆಗ್ತದೆ. ಸೊ ಈ ಬೀದಿ ವ್ಯಾಪಾರದ್ದು ಈ ರೀತಿ ತೀರ್ಮಾನ ಮಾಡಿದ್ದೇವೆ. ಇವತ್ತು ನಾನು ಏನೇನು ನಮ್ಮ ಕೃಷ್ಣ ಬೈರೇಗೌಡರು ಕಾರ್ಯರೂಪ ಮಾಡಿದ್ದಾರೆ, ಇದು ಅವರೊಬ್ಬರ ಮೇಲೆ ಬಿಡುವಂಥ ಪ್ರಶ್ನೆ ಅಲ್ಲ. ಇದು ಇಡೀ ಎಲ್ಲ ಶಾಸಕರು, ಬೆಂಗಳೂರು ಶಾಸಕರೆಲ್ಲ ಸೇರಿ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿ ಈ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಸೊ ಅವ್ರಿಗೆ ಆಲ್ಟರ್ನೇಟಿವ್ ಸ್ವಲ್ಪ ಸೈಡ್ ರೋಡ್ಗಳು, ಬೇರೆ ರೋಡ್ಗಳನ್ನ ಕೊಡ್ತೀವಿ. ಬಟ್ ಅವರು ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ ಹೋಗಬೇಕು, ತಳ್ಳ ಗಾಡಿ ತೊಗೊಬರ್ಬೇಕು, ಇಟ್ಕೋಬೇಕು, ಹೋಗಬೇಕು. ಅಲ್ಲೇ ಟೆಂಟ್ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಎಲ್ಲ ನಾಗರಿಕರಿಗೆಲ್ಲ ಅವರವರ ಬದುಕು, ಅವರವರ ಪಾಪ ಆಸ್ತಿ ಮುಂದೆ, ಮನೆ ಮುಂದೆ ಹಾಕ್ಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ. ಅದಕ್ಕೆ ನಾವು ನಿಗದಿ ಮಾಡ್ತೀವಿ, ನಿಗದಿ ಮಾಡಿದ ಪ್ರಕಾರ ಅವರು ಮಾಡ್ಕೊಂಡು ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.